ನಮಗೆ ಸ್ವಾಗತವನ್ನು ಕೊಡ್ತೀನಿ. 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕೆ ನೆರವೇರಲಿದೆ. ಅದಕ್ಕಾಗಿ ಮಂಡಳಿಯವರ ಮಾದರಿ ಪ್ರಶ್ನೆ ಪತ್ರಿಕೆಗಳ ಅನುಸಾರವಾಗಿ ನಾವುಗಳು ಕೂಡ ಏನು ಮಾಡಬೇಕಾಗಿದೆ, ಅಭ್ಯಾಸವನ್ನು ಮಾಡಬೇಕಾಗಿದೆ, ಪರೀಕ್ಷೆಗೆ ತಯಾರಿಯನ್ನು ಮಾಡಬೇಕಾಗಿದೆ. ಆಲ್ರೆಡಿ ನಾವು ಪ್ರಾಕ್ಟೀಸ್ ಪೇಪರ್ಗಳನ್ನು, ಅಭ್ಯಾಸ ಪತ್ರಿಕೆಗಳನ್ನು ಸಾಧ್ಯವಾದಷ್ಟು ಎಲ್ಲ ವಿಷಯಗಳಲ್ಲಿನೂ ಕೂಡ ಅಪ್ಲೋಡ್ಗಳನ್ನು ಮಾಡ್ತಾನೆ ಇದ್ದೀವಿ. ಯಾರು ನೋಡಿಲ್ಲಲ್ಲ, ಹಿಂದಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5ನೇ ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅದನ್ನು ಒತ್ತಿದರೆ ತಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ನೋಡೋಣ. ಇವತ್ತು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಸಹಿತ ತಂದಿದ್ದೀನಿ. ಪ್ರಶ್ನೆ ಒಂದಿತ್ತು, ಚಂದ್ರಗುಪ್ತ ಮೌರ್ಯನ ಪ್ರಮುಖ ಮಂತ್ರಿ ಆಗಿದ್ದವರು ಅಂತ ಕೇಳಿದ್ದಾರೆ. ಸಿಂಹಗುಪ್ತ, ತೆನಾಲಿರಾಮ, ಕೌಟಿಲ್ಯ, ಬೀರಬಲ್ಲ. ಚಂದ್ರಗುಪ್ತ ಮೌರ್ಯನ ಮಂತ್ರಿ ಕೌಟಿಲ್ಯ ಅಂತ ಕರೀತಾರೆ, ಚಾಣಕ್ಯ ಅಂತಲೂ ಕರೀತಾರೆ. ಈತ ಬರೆದಿರೋ ಪುಸ್ತಕ ಅರ್ಥಶಾಸ್ತ್ರ. ಪ್ರಶ್ನೆ 2, ಅಶೋಕನ ಅನೇಕ ಶಾಸನಗಳು ಡ್ಯಾಶ್ ಭಾಷೆಯಲ್ಲಿವೆ ಅಂತ ಕೇಳಿದ್ದಾರೆ. ಪ್ರಾಕೃತ, ಸಂಸ್ಕೃತ, ಹಿಂದಿ, ಅರೇಬಿಕ್. ನೆನಪಿಟ್ಕೊಡ್ರಿ, ಅಶೋಕನ ಅನೇಕ ಶಾಸನಗಳು ನಮಗೆ ಪ್ರಾಕೃತ ಭಾಷೆಯಲ್ಲಿನೇ ಲಭ್ಯವಾಗಿದ್ದಾವೆ. ಪ್ರಶ್ನೆ 3, ಕುಶಾನ ರಾಜಮನೆತನದ ಸ್ಥಾಪಕ ಯಾರಂತ ಕೇಳಿದ್ದಾರೆ. ಕನಿಷ್ಕ, ವಿಮ್ ಕಡ್ಪೀಸಸ್, ಚಂದ್ರಗುಪ್ತ II, ಕುದಲ್ ಕಡ್ಪೀಸಸ್ ಅಂತ ಇದೆ. ಕುಶಾನ ರಾಜಮನೆತನದ ಸ್ಥಾಪಕ ಯಾರು ಬರ್ತಾರಪ್ಪ ಅಂದ್ರೆ ಆಯ್ಕೆ ಡಿ, ಕುಜಲ್ ಕಡ್ಪೀಸಸ್ ಅಂತ ಬರ್ತದೆ. ಕುಡಲ್ ಕಡ್ಪೀಸಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ 4, ಉತ್ತರ ಕಾಲದ ಪ್ರಖ್ಯಾತ ಖಗೋಳ ವಿಜ್ಞಾನಿ ಅಂತ ಕೇಳಿದ್ದಾರೆ. ಕೆಪ್ಲರ, ನ್ಯೂಟನ, ಕೋಪರ್ನಿಕಸ, ಆರ್ಯಭಟ. ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ, ಆರ್ಯಭಟ ಅಂತಕ್ಕಂಥದ್ದು. ಆರ್ಯಭಟ ಉತ್ತರ ಕಾಲದಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಖಗೋಳ ವಿಜ್ಞಾನಿ ಆಗಿದ್ದ. ಪ್ರಶ್ನೆ 5, ವರ್ಧನರ ಕಾಲದ ಪ್ರಮುಖ ಶೈಕ್ಷಣಿಕ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ. ಕಾಶಿ, ಉಜ್ಜಯಿನಿ, ನಳಂದ, ಮೈಸೂರು. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಸಿ, ನಳಂದ ಅಂತಕ್ಕಂಥದ್ದು. ಯಾಕಂದ್ರೆ ನಳಂದದಲ್ಲಿನ ಒಂದು ಪ್ರಖ್ಯಾತವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರ ಅದು ವರ್ಧನರ ಕಾಲದಲ್ಲಿರ್ತಕ್ಕಂಥ ಶ್ರೇಷ್ಠತೆಯನ್ನು, ಗೌರವವನ್ನು ಎತ್ತಿ ಹಿಡಿತದೆ. ಪ್ರಶ್ನೆ 6, ದಕ್ಷಿಣ ಭಾರತದ ಮೊದಲ ರಾಜ ಅಂಶ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂಥ ಮೊದಲ ರಾಜ ಅಂಶ ಅದು ಶಾತವಾಹನರು ಅಂತಕ್ಕಂಥದ್ದು ಬರ್ತದೆ. ಪ್ರಶ್ನೆ 7, ಗಂಗರು ಯಾವ ಅಂಶಕ್ಕೆ ಸೇರಿದವರು. ಕುರುವಂಶ, ಇಕ್ವಾಕ್ಷು ಅಂಶ, ಶಾಕ್ಯ ಅಂಶ, ಯದು ಅಂಶ. ಅದು ಬರುವುದು ಇಕ್ವಾಕು ಅಂಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 8ರಲ್ಲಿ ಹೇಳಿಕೆ ಮತ್ತು ಪ್ರತಿಪಾದನೆ ಇದೆ. ನೋಡುವ ಏನಿದೆ ಅಂತ. ದುರ್ವಿನಿತ ಗಂಗರ ಅರಸರಲ್ಲಿನ ಪ್ರಸಿದ್ಧ ವಿದ್ವಾಂಸ ಅಂತ ಕೇಳಿದ್ದ. ಎಸ್, ಗುಣಾಢ್ಯನ ಒಡ್ಡ ಕಥಾ ಗ್ರಂಥವನ್ನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರವನ್ನು ಮಾಡಿದ್ದ ಅಂತಕ್ಕಂಥದ್ದು. ಎರಡೂ ಹೇಳಿಕೆಗಳು ಸರಿನೇ ಇದ್ದಾವೆ. ರಾಜನೂ ಆಗಿದ್ದ, ವಿದ್ವಾಂಸನೂ ಆಗಿದ್ದ. ಹೇಳಿಕೆ ಮತ್ತು ಪ್ರತಿಪಾದನೆ ಎರಡೂ ಸರಿ ಅಂತಲೇ ಬರಿಬಹುದು. ಪ್ರಶ್ನೆ 9, ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಕಾರಣ ಕೇಳಿದ್ದಾರೆ. ಎ, ಹೆಚ್ಚು ದೇವಾಲಯಗಳು ಇಲ್ಲಿ ಕಂಡು ಬಂದಿಲ್ಲ. ಬಿ, ಅತ್ಯುತ್ತಮ ದೇವಾಲಯಗಳು ಕಂಡು ಬಂದವ. ಸಿ, ಗುಹಾಂತರ ದೇವಾಲಯಗಳಿದಾವೆ. ಡಿ, ಕಲಾತ್ಮಕ ಚಾತುರ್ಯವನ್ನು ವಿಮಿತಗೊಳಿಸಲಾಗಿದೆ ಅಂತ ಕರೀತಾರೆ. ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀಲಿಕ್ಕೆ ಕಾರಣ ಅತ್ಯುತ್ತಮ ದೇವಾಲಯಗಳು ಏನಾಗಿದ್ದಾವೆ ಅಲ್ಲಿ ಕಂಡು ಬಂದಿದ್ದಾವೆ. ಪ್ರಶ್ನೆ 10, ರಾಷ್ಟ್ರಕೂಟ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದರು. ಅಮೋಘ ವರ್ಷ ನೃಪತುಂಗ ಬರ್ತಾನ. ದಂತಿದುರ್ಗ ರಾಷ್ಟ್ರಕೂಟ ಮನೆತನವನ್ನು ಕಟ್ಟಿರ್ತಕ್ಕಂಥ ರಾಜ. ಕಾಲಾನುಕ್ರಮದಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. ಕಾಲಾನುಕ್ರಮದಲ್ಲಿ ಬರಲಿಕ್ಕೆ ಇಲ್ಲಿ ಆಯ್ಕೆ ಸೇಮ್ ಇದೆ, ಇಲ್ಲಿನೂ ಆಯ್ಕೆ ಸೇಮ್ ಇದೆ, ಉತ್ತರನೂ ಕೂಡ ಅದೇ ಇದೆ. ಫಸ್ಟು ಎಸ್, 11ನೇ ಪ್ರಶ್ನೆಯಲ್ಲಿ ಕದಂಬ್ರ ಬರ್ತಾರೆ, ಗಂಗರು ಬರ್ತಾರೆ, ಆಮೇಲೆ ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು. 1 ಮತ್ತು 4 ಅಂದರೆ ಎ, ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರನೇ ಇತ್ತು. ಚಿತ್ರದಲ್ಲಿರೋ ದೇವಾಲಯವನ್ನು ಹೆಸರಿಸ್ಲಿಕ್ಕೆ ಹೇಳಿದ್ದಾರೆ. ಇದು ಕಾಣ್ತಕ್ಕಂಥದ್ದು ಕೈಲಾಸನಾಥ ದೇವಾಲಯ, ಎಲ್ಲೋರದಲ್ಲಿರ್ತಕ್ಕಂಥದ್ದು ಅಂತ. ಪ್ರಶ್ನೆ 13, ಚೋಳರ ಕಾಲದ ವಿಜಯದ ನೆನಪಿಗಾಗಿ ವಿಷ್ಣುವರ್ಧನ ನಿರ್ಮಿಸಿದ ದೇವಾಲಯ. ಸೋಮನಾಥಪುರ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ, ಅರಸೀಕೆರೆ ದೇವಾಲಯ, ದೊಡ್ಡ ಗದ್ದವಳ್ಳಿಯ ದೇವಾಲಯ. ಸರಿಯಾದ ಉತ್ತರ ಬೇಲೂರಿನ ಚೆನ್ನಕೇಶವ ದೇವಾಲಯ. ವಿಷ್ಣುವರ್ಧನ ನಿರ್ಮಾಣವನ್ನು ಮಾಡಿದ್ದ. 14, ಕರ್ನಾಟಕದಲ್ಲಿರುವ ನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. 12, 9, 8, 10. ಸರಿಯಾದ ಉತ್ತರ ಇದೆ 10 ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವ ನಗರ ಪಾಲಿಕೆಗಳ ಸಂಖ್ಯೆ ಆಗದ.
ಪ್ರಶ್ನೆ 15, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದರ ಕಾರ್ಯಪಾಲಕನಾಗಿ ನೇಮಕವಾಗಿದ್ದಾರೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಅಂತ ಕರೀತಾರೆ. ತಾಲೂಕಾ ಪಂಚಾಯತಿಗೆ ಇಒ ಇರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಾರೆ. ಎಸ್. ಗ್ರಾಮ ಪಂಚಾಯತಿಗೆ PDO ಇರ್ತಾರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತಾರೆ. ಮಹಾನಗರ ಪಾಲಿಕೆಗಳಿಗೆ ಕಮಿಷನರ್ ಇರ್ತಾರೆ, ಆಯುಕ್ತರು. ಬಟ್ ಜಿಲ್ಲಾ ಪಂಚಾಯತಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ತಾರೆ, CEO ಅವರು ಇರ್ತಾರೆ. ಸೊ ಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 16, ಮಹಾನಗರ ಪಾಲಿಕೆಯ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ? ಪೌರನೋ, ಪಾಲಿಕೆ ಸದಸ್ಯನೋ, ಮಹಾಪೌರನೋ, ಪಾಲಿಕೆ ಆಯುಕ್ತನೋ? ಸರಿಯಾದ ಉತ್ತರ ಮಹಾಪೌರ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 17, ಸಾಗರ ಸಮುದ್ರದ ಅಂಚಿನ ಹೆಚ್ಚು ಆಳವಿಲ್ಲದ ಭಾಗಕ್ಕೆ ಏನಂತ ಕರಿತೀವಿ? ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ, ಸಾಗರ ತಗ್ಗು ಮತ್ತು ಪ್ರಪಾತ ಅಂತ ಕರೀತಾರೆ. ಸೊ ಸಾಗರ ಸಮುದ್ರದ ಅಂಚು ಹೆಚ್ಚು ಆಳವಿಲ್ಲದ ಭಾಗವೇ ಅದು ಖಂಡಾವರಣ ಪ್ರದೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಳವಾದ ಮತ್ತು ವಿಸ್ತಾರವಾದ ಜಲರಾಶಿಯನ್ನು ಏನಂತ ಕರೀತಾರೆ? ಸಮುದ್ರ, ಖಾರಿ, ಕೊಲ್ಲಿ, ಸಾಗರ. ಉತ್ತರ ಇರೋದು ಸಾಗರ ಅಂತಕ್ಕಂಥದ್ದು. ಶಬ್ದ ಮಾಲಿನ್ಯದ ಪರಿಣಾಮ ಏನು ಅಂತ ಕೇಳಿದ್ದಾರೆ. ಶಬ್ದ ಮಾಲಿನ್ಯದಿಂದ ದೈಹಿಕ ಬದಲಾವಣೆಗಳು ಏನಾಗ್ತಾವಪ್ಪ ಅಂದ್ರೆ ಕಂಡು ಬರ್ತಾವೆ. ಓಝೋನ್ ಪದರ ಕ್ಷೀಣತೆ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಮೂರನೇ ಆಪ್ಷನ್ ಕ್ಲೋರೋ ಕಾರ್ಬನ್ CFCಗಳ ಬಳಕೆ ಏನಾಗ್ತದೆ? ಓಝೋನ್ ಪದರದ ಕ್ಷೀಣತೆಯನ್ನು ತೋರಿಸ್ತದೆ. ಮುಂದಿನ ಪ್ರಶ್ನೆ, ಅಶೋಕ ಕಾಲದ ಪ್ರಮುಖ ನಗರಗಳನ್ನು ತಿಳಿಸಬೇಕಾಗಿತ್ತು. ಉಜ್ಜಯಿನಿ, ತಕ್ಷಶೀಲ, ಕಳಿಂಗ ಇವೆಲ್ಲವೂ ಕೂಡ ಬರ್ತಾವೆ. ಗುಪ್ತರ ಕಾಲದ ಆಡಳಿತ ಕುರಿತು ಬರಿಬೇಕಿತ್ತು. ಕಾಳಿದಾಸ ಬರೆದಿರ್ತಕ್ಕಂಥ 4 ಕೃತಿಗಳ ಹೆಸರು ಅಥವಾ ಉತ್ತರ ಭಾರತ ರಾಜಮನೆತನಗಳ ಸ್ಮಾರಕಗಳನ್ನು ಪಟ್ಟಿ ಮಾಡಬೇಕಿತ್ತು. 23ನೇ ಪ್ರಶ್ನೆ, ಇಂದಿನ ಗ್ರಾಮ ಪಂಚಾಯಿತಿಗಳ ಆಡಳಿತ ವ್ಯವಸ್ಥೆ ಚೋಳರ ಕಾಲದ ಗ್ರಾಮಾಡಳಿತ ವ್ಯವಸ್ಥೆ ಹೋಲ್ತದ? ಸಮರ್ಥಿಸಿ. ಅಥವಾ ತಂಜಾವೂರಿನ ಬೃಹದೀಶ್ವರ ದೇವಾಲಯದ ಬಗ್ಗೆ ಬರೀರಿ. ಪ್ರಶ್ನೆ 24, ಗ್ರಾಮ ಸಭೆಯನ್ನು ಏಕೆ ಸೇರ್ತಾರೆ? ಅಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ? ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ವರಮಾನದ ಮೂಲಗಳು ಯಾವುವು? 25, ವಾಯು ಮಾಲಿನ್ಯದ ಮೂಲಗಳು ಯಾವುವು? ಅಥವಾ ಜಲಗೋಳದ ಲಕ್ಷಣಗಳನ್ನು ಬರೀರಿ. 26, ಎರಡನೇ ಚಂದ್ರಗುಪ್ತನ ಬಗ್ಗೆ ವಿವರಿಸಿ. ಅಥವಾ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. 27, ಪರಿಸರ ಮಾಲಿನ್ಯಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಚರ್ಚಿಸಿ. ಅಥವಾ ನೀವು ಐತಿಹಾಸಿಕ ಸ್ಮಾರಕಗಳಿಗೆ ಭೇಟಿ ನೀಡಿದಾಗ ಅವುಗಳ ಸಂರಕ್ಷಣೆಗೆ ಯಾವುದನ್ನು ಮಾಡಬಾರದು ಚರ್ಚಿಸಿ. 28, ಭಾರತದ ಅಂದವಾದ ಚಿತ್ರ ಬರಿಬೇಕು. ಅದರಲ್ಲಿ ಮಸ್ಕಿ, ಗೋವಾ, ಐಹೊಳೆಗಳನ್ನು ಗುರುತಿಸಬೇಕು. ಇಲ್ಲವೇ ದಕ್ಷಿಣ ಭಾರತದ ಭೂಪಟವನ್ನು ಬಿಡಿಸಿ ಸಾಂಚಿ, ಮಗಧ, ವಿಶಾಖಪಟ್ಟಣವನ್ನು ಗುರುತಿಸ್ತಕ್ಕಂಥದ್ದು ಆಗಬೇಕು. ಇಷ್ಟು ಸಮಾಜ ವಿಜ್ಞಾನದ ಪ್ರಾಕ್ಟೀಸ್ ಪೇಪರ್ ಇತ್ತು. ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿತು, ಅದಕ್ಕಾಗಿ ವಿತ್ ಕೀ ಆನ್ಸರ್ ತಂದಿದ್ದೀನಿ.